ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್ ಮತ್ತು ಎಕ್ಸಾಬಿಡೆಂಟ್ ಇಂಟ್ರೆಸ್ಟ್ ಪ್ರೊಹಿಬಿಷನ್ ಆಫ್ ಎಕ್ಸಾಬಿಡೆಂಟ್ ಇಂಟ್ರೆಸ್ಟ್ ಆ್ಯಕ್ಟ್ ಅಂತ ಎರಡು ಕಾನೂನುಗಳನ್ನು ಇದೆ. ಈ ಎರಡು ಕಾನೂನುಗಳನ್ನು ಸಹ ಈ ಖಾಸಗಿಯಾಗಿ ಲೇವಾದೇವಿ ಮನಿ ಲೆಂಡಿಂಗಿನ ಮೇಲೆ ನಿಯಂತ್ರಣ ಇಡಲಿಕ್ಕೆ ಇರುವಂಥ ಒಂದು ಕಾನೂನು. ದುರ್ದೈವಶಾಂತ ಇಲ್ಲಿ ವೀರೇಂದ್ರ ಹೆಗ್ಗಡೆಯವರಿಗೆ ಈ ಮನಿ ಲೆಂಡಿಂಗ್ ಆ್ಯಕ್ಟು ಲಗಾವ್ ಅವರು ಮಾಡ್ತಾ ಇಲ್ಲ. ಈ ಕಾನೂನಿನಲ್ಲಿ ನೀವು ಯಾರಿಗೆ ನಿಮ್ಮ ಮನಿ ಲೆಂಡಿಂಗಿನ ವ್ಯವಹಾರವನ್ನು ನೀವು ಮಾಡಬೇಕು ಅಂತ ಆದರೆ ನೀವು ಸರ್ಕಾರದಿಂದ ಒಂದು ಪರ್ಮಿಷನನ್ನು ಪಡ್ಕೊಳ್ಬೇಕು, ಲೈಸೆನ್ಸನ್ನು ಪಡ್ಕೊಳ್ಬೇಕು. ಆ ಲೈಸೆನ್ಸನ್ನು ಪಡ್ಕೊಂಡು ಅಲ್ಲಿ ಒಂದು ಡೆಪಾಸಿಟನ್ನು ಇಟ್ಟು ಸರ್ಕಾರ ಕೊಟ್ಟ ಸೀಲಿಂಗ್ ಲಿಮಿಟ್, ಇಂಟ್ರೆಸ್ಟಿನ ಸೀಲಿಂಗ್ ಲಿಮಿಟಿನ ಒಳಗೆ ನೀವು ಯಾರಿಗಾದರೂ ಹಣಕಾಸನ್ನು ವ್ಯವಹಾರವನ್ನು ನೀವು ಮಾಡ್ಬೋದು, ಮನಿ ಲೆಂಡಿಂಗ್ ನೀವು ಮಾಡ್ಬೋದು. ವೀರೇಂದ್ರ ಹೆಗ್ಗಡೆಯವರು SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ರಚನೆ ಮಾಡ್ತಾರೆ. ಆ ಸಂಸ್ಥೆಯ ಮುಖಾಂತರ ಕೋಟ್ಯಾಂತರ ರೂಪಾಯಿಯನ್ನು ಬ್ಯಾಂಕ್ಗಳಿಂದ ಸಾಲ ತಗೊಂಡು ಅವರು ಈ ಸ್ವಸಹಾಯ ಗುಂಪುಗಳಿಗೆ ಈ ಸಾಲಗಳನ್ನು ಕೊಡ್ತಾ ಇದ್ದಾರೆ. ಇದು ಇದರದ್ದು ಅವರು ಹಿಂದೆ ಮಾಡ್ತಾ ಇದ್ದರು. ಈಗ ಅವರು ಒಂದು ಹೊಸ ಟ್ರಸ್ಟನ್ನು SKDRDP ಬಿಸ್ನೆಸ್ ಕಮಿಷನ್ ಟ್ರಸ್ಟ್ ಅಂತ ಇದನ್ನು ಮಾಡಿ, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಅಂತ, ಈ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮುಖಾಂತರ ಅವರು ಈಗ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದರೆ ಏನು? ಬ್ಯಾಂಕ್ನವರು ನೇರವಾಗಿ ಸ್ವಸಹಾಯ ಸಂಸ್ಥೆಗಳಿಗೆ ಇದನ್ನು ಮಾಡ್ತಾರೆ. ಇವರು ನಡುವೆ ಇಲ್ಲಿ ಒಂದು ಏಜೆಂಟು, ಬ್ಯಾಂಕಿಗೆ ಸಹಾಯ ಮಾಡಲಿಕ್ಕೆ ಒಂದು ಏಜೆಂಟಿನ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಇತ್ತೀಚೆಗೆ ಅವರು ಪ್ರಾರಂಭ ಮಾಡಿದ್ದಾರೆ. ಇಷ್ಟುವರೆಗೆ ಸುಮಾರು 20 ವರ್ಷ ಅವರು ಈ ಮನಿ ಲೆಂಡರ್ಸ್ ಆ್ಯಕ್ಟಿನ ಉಲ್ಲಂಘನೆ ಮಾಡುತ್ತಾ ಡೈರೆಕ್ಟಾಗಿ ಲೈಸೆನ್ಸ್ ಕೊಡದೆ ಅವರು ಈ ರೀತಿ ಸ್ವಸಹಾಯ ಸಂಸ್ಥೆಗಳಿಗೆ ಕೊಡ್ತಾ ಇದ್ರು. ನಾನು ಈ ವಿಷಯವನ್ನು ತೆಗೆದು ಅವರ ಮೇಲೆ ಕಂಪ್ಲೇಂಟ್ಗಳನ್ನು ಮಾಡಿದ್ದಕ್ಕೆ DC ಅವರಾಗಲಿ SP ಅವರು ಕ್ರಮವನ್ನು ತನಕ ತಗೊಳ್ಳಿಲ್ಲ. ಅದಕ್ಕೋಸ್ಕರ ನಾನು ಹೇಳಬೇಕಾದ್ರೆ ನನಗೆ ಬಾಧ್ಯತೆ ಆಯಿತು. ನಾನು ಕೋರ್ಟಿಗೆ ಹೋಗಿ ಅವರ ಮೇಲೆ ಕೇಸ್ ಮಾಡಿದ್ದೇನೆ. ಇಲ್ಲಿಯ ಕೋರ್ಟ್ನಲ್ಲಿ ನನಗೆ ಒಂದು ಸರಿಯಾಗಿ ಅವಕಾಶ ಕೊಡದೆ ಕೇಸನ್ನು ಡಿಸ್ಮಿಸ್ ಮಾಡಿದ್ದಾರೆ. ಅದನ್ನು ಈಗ ಅಪೀಲಿಗೆ ನಾನು ಮಂಗಳೂರು ಕೋರ್ಟಿಗೆ ಸಹ ತಗೊಂಡು ಹೋಗಿದ್ದೇನೆ. ಅಲ್ಲಿ ಸಹ ಆಗಲಿಲ್ಲ ಅಂತ ಆದರೆ ಹೈಕೋರ್ಟಿಗೆ ಹೋಗುವಂಥದ್ದು ಒಂದು ಸಂದರ್ಭ ಬರ್ಬೋದು ಅಂತ ಕಾಣ್ತಾ ಇದೆ. ಆದರೆ ಯಾವ ಕೋರ್ಟ್ನಲ್ಲಿ ಇದನ್ನು ಮಾಡಿದರೆ ಎಲ್ಲ ದಾಖಲೆಗಳನ್ನು ನನ್ನ ಹತ್ರ ಇದೆ. RTIನಲ್ಲಿ ಸಹ ಅವರು ಕೊಟ್ಟಿದ್ದಾರೆ. SKDRDP ಒಂದು ಸಂಸ್ಥೆ ಲೈಸೆನ್ಸ್ ಪಡ್ಕೊಳ್ಳಲಿಲ್ಲ. ಮತ್ತು SKDRDP ಅವರು ಇಂಡಿಯಾದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಅಂತ ಹೇಳಿ ಅವರ ನೀವು ಇಂಟರ್ನೆಟ್ನಲ್ಲಿ ನೋಡ್ಬೋದು. ಮೈಕ್ರೋ ಫೈನಾನ್ಸ್ನಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಸಂಸ್ಥೆ, ಟ್ರಸ್ಟ್ ಒಂದು ಆಗಿದೆ. ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕಂಪನೀಸ್ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಆಗ್ತಾರೆ. ರಿಸರ್ವ್ ಬ್ಯಾಂಕಿಂದ ಪರ್ಮಿಷನ್ ತಗೊಂಡು ರಿಸರ್ವ್ ಬ್ಯಾಂಕಿನ ಕಾನೂನಿನ ಪ್ರಕಾರ ಅವರು ಮಾಡ್ತಾರೆ. ವೀರೇಂದ್ರ ಹೆಗ್ಗಡೆಯವರು SKDRDP ಈಸ್ ಎ ಟ್ರಸ್ಟ್. ಟ್ರಸ್ಟಿಗೆ ರಿಸರ್ವ್ ಬ್ಯಾಂಕ್ನಲ್ಲಿ ರಿಜಿಸ್ಟರ್ ಆಗುವಂಥದ್ದು ಅವಕಾಶ ಇಲ್ಲ. ಓನ್ಲಿ ಕಂಪನೀಸ್ ಕ್ಯಾನ್ ರಿಜಿಸ್ಟರ್ ಆಸ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸ್ ವಿತ್ ದ ರಿಸರ್ವ್ ಬ್ಯಾಂಕ್. ಇದಕ್ಕೆ ಬೇರೆ ಏನೂ ಉಪಾಯ ಇಲ್ಲ. ಆಸ್ ಎ ಟ್ರಸ್ಟ್ ಅವರಿಗೆ ರಿಸರ್ವ್ ಬ್ಯಾಂಕಿನ ಅಂಡರ್ನಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ.
ಅವರು ಮನಿ ಲೆಂಡರ್ಸ್ ಆ್ಯಕ್ಟ್ ಪ್ರಕಾರ ಲೈಸೆನ್ಸ್ ತಗೊಂಡು ಮಾಡಲಿಲ್ಲ. ನೇರವಾಗಿ ಇದು ಒಂದು ಕಾಗ್ನಿಸಬಲ್ ಆಫೆನ್ಸ್ ಆಗಿ ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್ನಲ್ಲಿ ಇದೆ. ಆದರೆ ಅಗೇನ್ ಸರ್ಕಾರ ಇಲ್ಲಿಯ DC ಆಗಲಿ SP ಆಗಲಿ ಇದರ ಬಗ್ಗೆ ಯಾವ ಕ್ರಮವನ್ನು ತಗೊಳ್ಳಿಕ್ಕೆ ಅವರು ಮಾಡ್ತಾ ಇಲ್ಲ. ಹೌದು, ಈಗ ಬಹುಶಃ ಅವರು ಮನಿ ಲೆಂಡಿಂಗ್ ಮಾಡ್ತಾ ಇಲ್ಲ. ನಾನು ಹೇಳಿದ ಹಾಗೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟನ್ನು ಈಗ ಸೃಷ್ಟಿ ಮಾಡಿ ಆಸ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಆಸ್ ಏಜೆಂಟ್ಸ್ ಬಿಟ್ವೀನ್ ಬ್ಯಾಂಕ್ ಆ್ಯಂಡ್ ಬಾರೋವರ್, ಅವರು ಏಜೆಂಟ್ ಆಗಿ ಈಗ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಹಿಂದೆ ಅವರು ಸಾಕಷ್ಟು ವರ್ಷ ಮನಿ ಲೆಂಡಿಂಗ್ ಮಾಡಿದ್ದಾರೆ, ಕಾನೂನಿನ ಉಲ್ಲಂಘನೆ ಮಾಡಿ ಈ ಮನಿ ಲೆಂಡಿಂಗ್ ಮಾಡಿದ್ದಾರೆ. SKDRDPಯ ಎಲ್ಲ ಟ್ರಸ್ಟೀಸ್ಗಳು ಮತ್ತು ಸೀನಿಯರ್ ಆಫೀಸರ್ಸ್ಗಳು ಈ ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ. ಅವರ ಎಲ್ಲರ ವಿರುದ್ಧ ನಾನು ಕೇಸನ್ನು ರಿಜಿಸ್ಟರ್ ಮಾಡಿದ್ದೇನೆ. ಒಂದು ಕಾಲದಲ್ಲಿ ಇದು ಹೈಯರ್ ಕೋರ್ಟ್ನಲ್ಲಿ ಅವರಿಗೆ ಶಿಕ್ಷೆಯನ್ನು ಅವರಿಗೆ ಆಗಿಯೇ ಆಗ್ತದೆ. ಇಟ್ಸ್ ಎ ಕಾಗ್ನಿಸಬಲ್ ಆಫೆನ್ಸ್ ಅಂಡರ್ ದ ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್. ನನ್ನ ಹೆಸರು ಕೆ ಸೋಮನಾಥ್ ನಾಯಕ್. ನಾನು ನಾಗರಿಕ ಸೇವಾ ಟ್ರಸ್ಟ್ ಎಂಬ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷ. 1976ನೇ ಇಸ್ವಿಯಿಂದ ಸ್ವಯಂ ಸೇವಾ ನೆಲೆಯಲ್ಲಿ ನಾನು ಸಾಮಾಜಿಕ ಕಾರ್ಯದಲ್ಲಿ ಮತ್ತು ಹೋರಾಟಗಳಲ್ಲಿ ತೊಡಗಿದ್ದೇನೆ. ಪ್ರಸ್ತುತ ವೀರೇಂದ್ರ ಹೆಗ್ಗಡೆಯವರ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ SKDRDP ಇದರ ಮೂಲಕ ಆಗ್ತಿರುವಂಥ ಮೈಕ್ರೋ ಫೈನಾನ್ಸ್ ಯಾವುದುಂಟ, ಇದರಿಂದ ಸಮಾಜ ಸೇವೆಯನ್ನು ಬಡವರಿಗೆ ಹಲವಾರು ರೀತಿಯ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಏನು ವೀರೇಂದ್ರ ಹೆಗ್ಗಡೆ ಅವರು ಪ್ರಚಾರ ಮಾಡ್ತಾ ಇದ್ದಾರಾ, ಅದರ ವಸ್ತುಸ್ಥಿತಿ ಏನು ಅನ್ನುವಂಥದ್ದು ತಮ್ಮ ಮುಂದೆ ಇಡ್ತಾ ಇದ್ದೇನೆ. SKDRDPಯಿಂದ 7.8% ಬಡ್ಡಿಗೆ ಸಾಲವನ್ನು ಪಡೆದುಕೊಂಡು ಅವರು ಪ್ರವರ್ತನೆ ಮಾಡಿದಂಥ ಸ್ವಸಹಾಯ ಸಂಘಗಳಿಗೆ 19ರಿಂದ 21% ತನಕ, ಅಂದರೆ ಹೇಳಬೇಕಾದ್ರೆ 9% ಅಥವಾ 10% ಹೇಳ್ತಾರೆ, ಅದು ಫ್ಲ್ಯಾಟ್ ಬಡ್ಡಿ. ಅಷ್ಟು ಹೆಚ್ಚು ಬಡ್ಡಿಗೆ ಕೊಟ್ಟ ಸಾಲ, ಅದರಿಂದ ಈ ಬರುವಂಥ ಬಡ್ಡಿ ಹಣ ಯಾವುದುಂಟು ಲಾಭ, ಅದು 2012-13ರಲ್ಲಿ 89 ಕೋಟಿ ಇತ್ತು. ನಂತರದ 2 ವರ್ಷಗಳಲ್ಲಿ 65 ಕೋಟಿ 59 ಕೋಟಿ ಎಲ್ಲ ಇತ್ತು. ಈ ಎಲ್ಲ ಲಾಭವನ್ನು ಅವರು ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ, ಪ್ರೈಮ್ ಮಿನಿಸ್ಟರ್ಸ್ ಕೇರ್ಸ್, CM ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಇತ್ಯಾದಿಗಳಿಗೆಲ್ಲ ಏನು ದಾನ ಮಾಡುವಂಥದ್ದು ಪ್ರಚಾರ ಬರ್ತಾ ಇದೆಯೋ ಅದೆಲ್ಲವೂ ಕೂಡ ಈ ಒಂದು ಬಡ್ಡಿ ಹಣದಿಂದ ಬಂದಿರುವಂಥ ಲಾಭವನ್ನು ಅವರು ಕೊಡ್ತಿರುವಂಥದ್ದು. ಆದರೆ ಇವರ ಒಂದು ಕ್ರಮ ಹೇಗಂತ ಹೇಳಿದ್ರೆ, ಇವರ ಉಳಿತಾಯದ ಹಣ ಯಾವುದುಂಟೋ ಆ ಉಳಿತಾಯದ ಹಣ ಅವರ ಆಂತರಿಕ ಸಾಲಕ್ಕೆ ಕೊಡುವ ಬದಲಿಗೆ ಅದು ಬ್ಯಾಂಕ್ನಲ್ಲಿ ಅದೇ ಪ್ರಕಾರ ಇರ್ತದೆ. ಅದರ ಆಧಾರದ ಮೇಲೆ ಇವರು ಸಾಲವನ್ನು ಅಲ್ಲಿ ಮಂಜೂರು ಮಾಡಿ ಇಟ್ಕೊಂಡು ಇವರಿಗೆ ಕೊಡ್ತಿರುವಂಥದ್ದು. ಅಂದರೆ ಇವರ ಉಳಿತಾಯದ ಹಣದ ಮೇಲೆ ಸಹ ಬಡ್ಡಿ ಬೀಳುವಂಥದ್ದು ಬೀಳ್ತದೆ. ರಂಜನ್ ರಾವ್ ಯಡೂರ್ ಅವರು ನಮ್ಮ ಟ್ರಸ್ಟಿ ಅವರು ಇವರ ವಿರುದ್ಧವಾಗಿ ಈ ಮನಿ ಲೆಂಡರ್ಸ್ ಆ್ಯಕ್ಟ್ನ ಉಲ್ಲಂಘನೆ, ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಆ್ಯಕ್ಟ್ನ ಉಲ್ಲಂಘನೆ ಇತ್ಯಾದಿಗಳನ್ನೆಲ್ಲವನ್ನು ಕೋಟ್ ಮಾಡ್ಕೊಂಡು ಮಾಡಿದ ಕಂಪ್ಲೇಂಟು, ಇದೆಲ್ಲ ಅವರ ವಿರುದ್ಧವಾಗಿ ಆಗ್ತಿರ್ಬೇಕಾದ್ರೆ ಇವರು ಇನ್ನೊಂದು ಟ್ರಸ್ಟನ್ನು ರಿಜಿಸ್ಟರ್ ಮಾಡ್ತಾರೆ, SKDRDP BC ಟ್ರಸ್ಟ್, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಅಂತ. ಈಗ ಅವರು ಕೊಡ್ತಿರುವಂಥ ಸಾಲದ ವ್ಯವಸ್ಥೆ ಇದರ ಮುಖಾಂತರವಾಗಿ, ಅಂದರೆ ಹಿಂದೆ ಅವರಿಗೆ ಸಾಧಾರಣ 10-11% ಏನು ಪ್ರಾಫಿಟ್ ಬರ್ತಾ ಇತ್ತೋ, ಈಗ 5.25% ಕಮಿಷನನ್ನು ಬ್ಯಾಂಕ್ಗಳು ಇವರಿಗೆ ಕೊಡ್ತಾರೆ. ಇವರು ಮಧ್ಯವರ್ತಿಯಾಗಿ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ನಿಂದ ಸಾಲವನ್ನು ಕೊಡಿಸ್ತಾರೆ. ರಿಲೀಸ್ ಮಾಡಬೇಕಾದ್ರೆ 2%, ರಿಕವರಿ ಮಾಡಬೇಕಾದ್ರೆ 3%. ಈಗ ಕಮಿಷನ್ ಏಜೆಂಟ್ ಆಗಿದ್ದಾರೆ. ಈ ಕೊರೋನಾ ಸಂದರ್ಭದಲ್ಲಿ ಹಿಂದಿನ ವರ್ಷವೂ ಕೂಡ ಈ ವರ್ಷವೂ ಕೂಡ ಕೆಲಸ ಇಲ್ಲ, ಹಣದ ಸಂಪಾದನೆ ಇಲ್ಲ. ಆದರೂ ಕೂಡ ಈ ಗ್ರಾಮಾಭಿವೃದ್ಧಿ ಯೋಜನೆಯ ನೌಕರರೆಲ್ಲರೂ ಕೂಡ ಹೆಗ್ಡೆಯವರ ನಿರ್ದೇಶನದ ಪ್ರಕಾರ ಮತ್ತು ಅವರ ಮುಖ್ಯಸ್ಥರು
LH ಮಂಜುನಾಥ್ ಅಂತಿದ್ದಾರೆ, ಅವರ ನಿರ್ದೇಶನಗಳ ಪ್ರಕಾರ ಆ ಒಂದು ಸಾಲದ ರಿಕವರಿಯನ್ನು ಮಾಡೋದನ್ನು ಬಿಡುವುದಿಲ್ಲ. ಇವರಿಗೆ ದೊಡ್ಡ ಕಿರುಕುಳವೇ, ಎಲ್ಲಿಂದ ಕಟ್ಟೋದು? ಹಣ ಇಲ್ಲ, ಸಂಪಾದನೆ ಇಲ್ಲ, ಕೆಲಸ ಇಲ್ಲ. ಆದ್ದರಿಂದ ಈಗ ದೊಡ್ಡ ರೀತಿಯಲ್ಲಿ ಕೂಗು ಹಿಂದಿನ ವರ್ಷವೇ ಎದ್ದಿತ್ತು, ಈ ವರ್ಷವೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಕೂಗು ಎದ್ದಿದೆ. ನಮಗೆ ನೀವು ಬಡ್ಡಿ ವಿನಾಯಿತಿ ಮಾಡಬೇಕು, ಸಾಲದ ಕಂತುಗಳನ್ನು ಕಟ್ಟಲಿಕ್ಕೆ 6 ತಿಂಗಳಾದರೂ ವಾಯ್ದೆಯನ್ನು ಕೊಡಬೇಕು, ಹೀಗೆಲ್ಲ ಅವ್ರು ಕೇಳ್ತಾ ಇದ್ರು. ಇದು ನ್ಯಾಯಯುತವಾಗಿರುವಂಥ ಕೇಳುವಂಥದ್ದು. ಆದರೆ ಇಷ್ಟವರೆಗೆ ಕೇಳಲಿಕ್ಕೆ ಹೆದರ್ತಾ ಇದ್ರು. ಯಾಕಂದರೆ ಅದು ಒಂದು ನಂಬಿಕೆ ಇತ್ತು ಹಿಂದೆ, ವೀರೇಂದ್ರ ಹೆಗ್ಗಡೆ ಅವರು ದೇವತಾ ಮನುಷ್ಯ ಅಂತ ಹೇಳ್ಕೊಂಡು ಇತ್ತು. ಆದರೆ ಇದೆಲ್ಲ ಹೊರಟೋಗಿದೆ. ಯಾಕಂತ ಹೇಳಿದ್ರೆ ಅವರು ಎಲ್ಲರೂ ಕೂಡ ಸಫರ್ ಆಗ್ತಾ ಇದ್ದಾರೆ. ಆದ್ದರಿಂದ ಈ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಹಳ ಸೂಕ್ಷ್ಮವಾದ ಒಂದು ವಿಷಯ ಏನಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ವಾರದ ಹಿಂದೆ ಒಂದು ಆಡಿಯೋ ವಾಯ್ಸ್ ಪ್ರಕಾರ ಎಲ್ಲ ಕಡೆಗೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಏನಂತಂದರೆ, ಇದು ನಾವು ಕೊಟ್ಟ ಸಾಲ ಅಲ್ಲ, ಬ್ಯಾಂಕ್ನವರು ಕೊಟ್ಟ ಸಾಲ, ಬಡ್ಡಿ ವಿನಾಯಿತಿ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ಅದನ್ನು ಬ್ಯಾಂಕ್ನವರು ಮಾಡಬೇಕಾಗ್ತದೆ ಅಂತ ಹೇಳಿ ನಿಮಗೆ ನಮ್ಮ ಹೆಗ್ಗಡೆಯವರು ಬಹಳ ಪೂಜ್ಯರು, ನಿಮ್ಮ ಬಗ್ಗೆ ಹಗಲು ರಾತ್ರಿ ಚಿಂತನೆ ಮಾಡುವವರು, ನಿಮಗೆ ಈಗ ಒಂದು 6 ವಾರಗಳ ಕಂತನ್ನು ಡಿಸೆಂಬರ್ ಒಳಗೆ ನೀವು ಕಟ್ಟಿದರೆ ಸಾಕು, ಬಾಕಿದ್ದು ಮಾತ್ರ ಈಗ ಕಟ್ಟಿದರೆ ಸಾಕು ಅಂತ ಹೇಳ್ಕೊಂಡು ಹೇಳಿ ಒಂದು ವಾಯ್ಸ್ ಮೇಲ್ ಬರ್ತಾ ಇದೆ. ಇಲ್ಲಿ ನಾವು ಇಡುವಂಥ ಪ್ರಶ್ನೆ ಯಾವುದಂತ ಹೇಳಿದ್ರೆ, ಮೊದಲನೇದಾಗಿ ವೀರೇಂದ್ರ ಹೆಗ್ಗಡೆಯವರ ಕೆಲಸ ಎಂಥದ್ದು? ಅವರು ಧರ್ಮಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪವಿತ್ರ ಹಿಂದೂ ಧಾರ್ಮಿಕ ಕ್ಷೇತ್ರ, ನಾವು ಕೂಡ ಅದರ ಭಕ್ತರು. ಅದರ ಕೆಲಸ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಗಳನ್ನು, ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು. ಈ ವ್ಯಾಪಾರ ಮಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು, ಮೈಕ್ರೋ ಫೈನಾನ್ಸ್ ಮಾಡುವಂಥದ್ದು, ಬಡ್ಡಿ ದಂಧೆ ಮಾಡುವಂಥದ್ದನ್ನು ಯಾಕೆ ಮಾಡಬೇಕು ವೀರೇಂದ್ರ ಹೆಗ್ಗಡೆಯವರು? ಇದು ಎಷ್ಟು ದೊಡ್ಡ ವ್ಯವಹಾರ ಅಂತ ಹೇಳಿದ್ರೆ, ಸಮಾಚಾರ.com ಅನ್ನುವಂಥದ್ದು ಒಂದು ಸಂಸ್ಥೆಯವರು ಒಂದು ಮಾಡಿದ ಒಂದು ಅಧ್ಯಯನದಲ್ಲಿ ಏನು ಹೇಳ್ತಾ ಇದ್ದಾರೆ, ಗ್ರಾಮಾಭಿವೃದ್ಧಿ ಯೋಜನೆ, ಮೀಟರ್ ಬಡ್ಡಿ, ಇದರಿಂದ ಆಗುವಂಥ ಲಾಭ ಯಾರಿಗೆ? ಹಾಗೇನೆ ಸಾಲ ಮನ್ನಾಗೆ ಜನಪ್ರಿಯವಾದ ರಾಜ್ಯದಲ್ಲಿ ಇನ್ನೆಷ್ಟು ಹಣ ಬೀಳಬೇಕು? ಅಂದರೆ ಇವರು ಕೊಟ್ಟ ಸಾಲದಿಂದ ಆಗಿರುವಂಥ ಪರಿಣಾಮ ಏನಂತ ಹೇಳಿದ್ರೆ, ಕೆಲವರು ಸುಸೈಡ್ ಕೂಡ ಮಾಡುವಂಥದ್ದು ಪರಿಸ್ಥಿತಿ ಕೂಡ ಬಂದಿದೆ. ಧರ್ಮಸ್ಥಳದ ಮೀಟರ್ ಬಡ್ಡಿ ವ್ಯವಹಾರ, 30,000 ಕೋಟಿ ರೂಪಾಯಿದು ಮೀಟರ್ ಬಡ್ಡಿ ವ್ಯವಹಾರ. ಧರ್ಮಸ್ಥಳದ ಮೀಟರ್ ಬಡ್ಡಿ ಸಾಲ ಮನ್ನಾ ಸಮ್ಮಿಶ್ರ ಸರ್ಕಾರದ ಹೇಗೆ ಸಾಧ್ಯ? ನೋಡಿ, ಈಗ ಏನು ನಾನು ತೋರಿಸಿದ್ನೋ ಇದೆಲ್ಲವೂ ಕೂಡ ಸಮಾಚಾರ.com ಎನ್ನುವಂಥ ಒಂದು ವೆಬ್ ಪೋರ್ಟಲ್ನಲ್ಲಿ ಅವರು ಅಧ್ಯಯನವನ್ನು ಮಾಡಿ, ವೀರೇಂದ್ರ ಹೆಗ್ಗಡೆ ಅವರಿಗೂ ಕೂಡ ಅವರ ಹತ್ರ ಕೂಡ ಸಂದರ್ಶನಕ್ಕೆ ಅವರು ಒಪ್ಪಿಗೆ ಇಲ್ಲ, ಇಮೇಲ್ ಮುಖಾಂತರ ಕೇಳಿ ಅವ್ರದ್ದು ಕೂಡ ಪ್ರತಿಕ್ರಿಯೆಗಳನ್ನೆಲ್ಲ ಅವರು LH ಮಂಜುನಾಥ್ ಹಾಕಿ ಮಾಡಿರುವಂಥದ್ದು ಎಲ್ಲವೂ ಕೂಡ ಸತ್ಯ. ಅಂದರೆ ಇದರ ಒಟ್ಟು ತಾತ್ಪರ್ಯ ಏನಂತ ಹೇಳಿದ್ರೆ, ಇವರು ಧರ್ಮಾಧಿಕಾರಿ ಅಲ್ಲ, ಧರ್ಮೋದ್ಯಮಿ.